ನಾನು ಎಷ್ಟು ದಿನ ಇರ್ತೀನಿ ಅಂತ, ನಾನು ಎಷ್ಟು ದಿನ ಬದುಕ್ತೀನಿ ಅಂತ ನಾನು ಹೋತು. ಮನುಷ್ಯನಿಗೆ ಗ್ಯಾರಂಟಿನಾ? ನಿನ್ ಗ್ಯಾರಂಟಿನಾ? ವಿಶ್ವಾಸ ಯಾರು? ನಾನೇನಂದ್ರೆ ನಾನು ಇರೋವರೆಗೂ ಚೆನ್ನಾಗಿ ಓದಿ ಅಂತ ಮನುಷ್ಯನ್ ಗ್ಯಾರಂಟಿ ಇದೆಯಾ? ನಾನು ಇಲ್ಲಿಂದ ಆಚೆ ಹೋಗ್ತೀನಿ ಅಂತಾನೂ ಗೊತ್ತಿಲ್ಲ, ಯಾರು ಎಲ್ಲಿ ಹೋಗ್ತಾರಂತಾನೂ ಗೊತ್ತಿಲ್ಲ. ಈಗ ಏನಾಗಿದೆ, ಮನುಷ್ಯನ್ ಒಂದ್ ಸಮಯದ್ದು ನಾವು ಹೇಳಕ್ಕಾಗಲ್ಲ, ಇದ್ದಂಗಿಂದಾಗ ಹೋಗ್ಬಿಡ್ತಾರೆ. ನಾನು ಇರೋವರೆಗೂ ದೇವ್ರು ನನಗೆ ಅವಕಾಶ ಕೊಟ್ಟಿದ್ದೇನೆ, ನಾನು ಇರೋವರೆಗೂ ಚೆನ್ನಾಗಿ ಓದ್ಬೇಕು. ನಾನು ಇರೋವರೆಗೂ ಸಚಿವನ ಅಂತ ಇಲ್ಲ, ಬದುಕಿರ್ತೀನಿ ಅಂತ ಹೇಳಿದ್ ನಾನು ಎಷ್ಟು ದಿನ ಬದುಕಿರ್ತೀನಿ ಅಂತ. ಮನುಷ್ಯನ್ ನನ್ಗಂದ್ರೆ ನಾನು ದೇವ್ರ ಭಕ್ತ, ನಾನು ದೇವ್ರ ಮೇಲೆ ಭಕ್ತಿ ಇರೋನು, ನನ್ನ ಹಣೆ ಬರ ಮೇಲೆ ನಮ್ಮವನು. ಒಂದ್ ಸೆಕೆಂಡ್ ನನ್ನ ನಂಬಿಕೆ ಇಲ್ಲ. ನನ್ನ ಹಣೆ ಬರ ಎಷ್ಟು ದಿನ ನಾನು ಬದುಕ್ತೀನಿ ದೇವ್ರು ಬರ್ದಿರೋದು, ನಾವು ನೀವು ಬರೋಕ್ಕಾಗಲ್ಲ. ನಾನು ಒಂದ್ ಸೆಕೆಂಡ್ ನಾನು ಇವತ್ತು ಇಲ್ಲಿಂದ ಆಚೆ ಹೋಗ್ತೀನಿ ಅಂದ್ರೂ ಗೊತ್ತಿಲ್ಲ ನನಗೆ. ನಾನು ಈ ಕಾರ್ಯಕ್ರಮದಲ್ಲಿದ್ದೀನಿ, ನಾನು ಆಚೆ ಇರೋವರೆಗೂ ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗ್ಬೇಕು. ಮನುಷ್ಯನ್ಗೇನು ಹೋಗುವಾಗ ಏನು ಹೊತ್ಕೊಂಡು ಹೋಗಲ್ಲ, ನೀವು ಯಾವ ಆಸ್ತಿನೂ ತಗೊಂಡು ಹೋಗಲ್ಲ, ಎಲ್ಲ ಬಿಟ್ಟು ಹೋಗ್ಬೇಕು, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಹೋಗುವಾಗೇನು ನಾನು ಎಲ್ಲರಿಗೂ ಒಂದೇ ಹೇಳೋ ಸಲಹೆ ಕೊಡೋದು ಏನಂತ, ನಾವು ಸತ್ ಮೇಲೆ 4 ಜನ ಕಣ್ಣಲ್ಲಿರಾಗಬೇಕು. ಇನ್ನು ಮಹಾನ್ ಒಳ್ಳೆ ವ್ಯಕ್ತಿ ಇದ್ದಪ್ಪ, ಇನ್ನು ಸತ್ತೋಗ್ಬಿಟ್ಟ ಇವನು ಅಂತ 4 ಜನ ಕಣ್ಣಲ್ಲಿರೋದ, ಅದೇ ದೊಡ್ಡ ಆಸ್ತಿ. ಬೇರೆ ಏನು ಹೊತ್ಕೊಂಡು ಹೋಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಅದಕ್ಕಂತ ಹೇಳಿದ್ ನಾನು. ಮುಂದಿನ 4 ವರ್ಷ ಸರ್ಕಾರ ನಮ್ದೇ ಇರುತ್ತೆ, ಅಲ್ಪಸಂಖ್ಯಾತ ಸಚಿವನಾಗಿ ನಾನೇ ಇರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ. ಇಲ್ಲ, ನಾನು ಇದೀನಿ, ಆಲ್ರೆಡಿ ಇದೀನಿ, ನಾನು ಇರ್ತೀನಿ ಅಂತ ವಿಶ್ವಾಸ, ಅದು ಹೇಳಿದೆ. ನಾನು ಇರ್ತೀನಿ ಅಂತ. ನಮ್ಮ ಸರ್ಕಾರ ಇನ್ನ 4 ವರ್ಷ ಇದೆ, 1 ವರ್ಷ ಕಂಪ್ಲೀಟ್ ಆಗಿದೆ, ಇನ್ನು 4 ವರ್ಷ ಇರ್ತದೆ. 4 ವರ್ಷ ಇರೋವರೆಗೂ ನಾನೇ ಇರ್ತೀನಿ ಅಂತ ವಿಶ್ವಾಸ ಇದೆ. ನನ್ನ ಅವಧಿಯಲ್ಲಿ ಅವ್ರಿಗೇನೋ ಒಂದು ಘೋಷಣೆ ಮಾಡಿದ್ದೀನಿ, ನಾನು ಇರೋ ಅವಧಿಯಲ್ಲಿ ನೀವು ಅದಕ್ಕೆ ಇದು ಮಾಡ್ಕೊಂಡು ಚೆನ್ನಾಗಿ ಓದಿ ನೀವು ಬೆನಿಫಿಟ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಯಾವ ಕಾರಣಕ್ಕೆ ಏನಂತೆ, ಏನಾಗ್ತದೆ, ಏನಿಗಿರಲ್ಲ ಸರ್ಕಾರ, ಯಾವ ಹಗರಣ ಸಿಕ್ಕಾಕೊಂಡಿದೆ? ಯಾವ ಹಗರಣ ಇಲ್ಲ, ಬಿಜೆಪಿಯವರಿಗೆ ಯಾವ ಇಶ್ಯೂ ಇಲ್ಲ. ಆ ಇಶ್ಯೂ ಮಾಡೋಕೆ ಹೊರಟವ್ರೆ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ಕ್ಲಾರಿಫಿಕೇಶನ್ ಮಾಡಿದ್ದಾರೆ. ಸಿಂಪಲ್ ಇದೆ ಇಲ್ರಿ, ಏನ್ರಿ ಮುಖ್ಯಮಂತ್ರಿ ಪಾತ್ರ ಇದೆ ಅದಲ್ಲಿ? ಏನ್ ಮುಖ್ಯಮಂತ್ರಿ ಪಾತ್ರ ಇದೆ? ಯಾವ್ದೋ ದೇವರಾಜ್ ಅನ್ನೋರು, ದೇವರಾಜ್ ಕಡೆಯಿಂದ ಅವರು ಬಾಂಬೆದಾಗ ಕೊಂಡ್ಕೊಂಡಿದ್ದಾನೆ, ಕೊಂಡ್ಕೊಂಡು ಅವ್ರ ಅಕ್ಕಂಗೆ ಗಿಫ್ಟ್ ಮಾಡಿದ್ದಾನೆ, ಎಲ್ಲ ಡೀಟೇಲ್ ಮಾಹಿತಿ ಕೊಟ್ಟಿದ್ದಾರೆ. ತಪ್ಪೇನಿದೆ? ಅವ್ರ ಸೈಡ್ ಅಲ್ಲಿ ಇದ್ದಿದ್ದು 3 ಎಕರೆ ಚಿಲ್ಲರೆ ಸೈಡ್ ಅಲ್ಲಿ ಲೇಔಟ್ ಮಾಡಿಬಿಟ್ಟಿದ್ದಾರೆ. ಆಲ್ಟರ್ನೇಟ್ ಸೈಡ್ ಸಿದ್ದರಾಮಯ್ಯ ಅವ್ರು ಕೊಟ್ರ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಕೊಟ್ರ? ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿರೋದು. ಆಲ್ಟರ್ನೇಟ್ ಸೈಡ್ ಯಾರು ಕೊಟ್ಟಿರೋದು? ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿರೋದು. ಈಗಲೂ ಇಲ್ಲ, ಸಿದ್ದರಾಮಯ್ಯ ಎಲ್ಲಿದೆ ಕಪ್ಪು ಚುಪ್ಪೆ? ಈಗ ಸೈಡ್ ಏನು, ಸಿದ್ದರಾಮಯ್ಯ ಅವರು ಡೀಟೇಲ್ ಆಗಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಜಾಗ ಹೆಂಗ್ ಬಂತು, ಹೆಂಗ್ ಕೊಂಡ್ಕೊಂಡ್ರು, ಯಾರಿಂದ ಬಂತು, ಹೆಂಗೈತಂತ. ಈಗ ಅವ್ರು ಬಾಂಬೆದಾಗ ಕೊಂಡ್ಕೊಂಡಿದ್ದು, ಬೇರೆಯವ್ರು ಯಾರೋ ದೇವರಾತವ, ಆ DC ಆಕ್ಷನ್ ಲ್ಯಾಂಡ್ ತಗೊಂಡಿದ್ದು ದೇವರಾಜ್ ಅಂತ ಹೇಳ್ಬಿಟ್ಟು ಅವರು ಬಾಂಬೆದಂಗ್ ಮಾಡ್ದ. ಬಾಂಬೆದ 2004 ಏನೋ ಸಾಹೇಬರು ಮಿಸಸ್ ಹೆಸರಲ್ಲಿ ಮಾಡಿದ್ರು, ಅವ್ರ ಅಕ್ಕನ ಗಿಫ್ಟ್ ಕೊಟ್ರು. ಅದಾದ್ಮೇಲೆ BD ಅವ್ರು ಏನ್ ಮಾಡಿದ್ರು, ಜಗನ 3 ಎಕರೆ 25 ಗುಂಟೆ ಏನೋ ಅಲ್ಲಿ ಲೇಔಟ್ ಮಾಡಿಬಿಟ್ಟು ಹಂಚ್ಬಿಟ್ರು. ಪರಿಹಾರ ಏನು ಕೊಟ್ಟಿರ್ಲಿಲ್ಲ. ಆ ಕಾರಣಕ್ಕೆ ಅದಾಗಿ ಎಷ್ಟು ವರ್ಷ ಆದ್ಮೇಲೆ ಕೊಟ್ಟಿರೋದು? 2021-22 ಸೈಟ್ಗಳು ಬೇರೆ ಆಲ್ಟರ್ನೇಟ್ ಕೊಟ್ರು. ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಕೊಟ್ರ? ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿರೋದು. ಅವ್ರು ಹೆಂಗ್ ಕೊಟ್ರು? ಏನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ? ಸಿದ್ದರಾಮಯ್ಯನಿಗೆ ರಾಜೀನಾಮೆ ಕೊಡ್ತಾರೆ? ಇದೇ ಅವ್ರಿಗೆ ಏನಾಗಿದೆ, ಬಿಜೆಪಿಯವರಿಗೆ ಯಾವ್ದು ಇಶ್ಯೂ ಇಲ್ಲ, ಅವ್ರಿಗೆ ಇಶ್ಯೂ ಬೇಕು. ಅದಕ್ಕೆ ಬ್ಯಾಕಿಂಗ್ ಕುಮಾರಸ್ವಾಮಿ ಅವ್ರು ಮಾಡ್ತಾವ್ರೆ. ಕುಮಾರಸ್ವಾಮಿಗೆ ಸಹಿಸಕ್ ಆಗ್ತಾ ಇಲ್ಲ. ಅವ್ರಿಗೆ ಗೊತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರೆ ಈಗ ಯಾವತ್ತೂ ಅವಕಾಶ ಅವ್ರು ಸಿಕ್ಕಲ್ಲ ಅಂತ ಗೊತ್ತಿದೆ ಅವ್ರಿಗೆ. ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಏನಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಕೆಣಕ್ಬೇಕಂತ ಕೆಣಕ್ತಾ ಇದ್ದಾರೆ. ಏನಕ್ಕಂದ್ರೆ ಒಳ್ಳೆ ಸರ್ಕಾರ ಕೊಡ್ತಾವ್ರೆ, ಒಳ್ಳೆ ಕೆಲಸ ಮಾಡ್ತಾವ್ರೆ. ಈ ಮುಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ರೆ ನಾವು ಮುಂದೆ ಇನ್ನು ಜುಮ್ನಲ್ಲಿ ನಾವು ಲೈಫಲ್ಲಿ ಬರಕ್ ಆಗಲ್ಲ ಅಂತ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾರೆ. ಯಾರಿಲ್ಲ, ಕಾಂಗ್ರೆಸ್ ಅವರು ಏನಕ್ಕೆ ಕೈ ಜೋಡಿಸ್ತಾರೆ? ಆತರ ಏನಿಲ್ಲ. ಈಗ ಸಿಎಂ DCM ದೆಹಲಿಗೆ ಹೋಗ್ತಾ ಇದ್ದಾರೆ, ಕ್ಯಾಬಿನೆಟ್ ರೀಶಫಲ್ ಆಗೋ ಚರ್ಚೆ ಎಲ್ಲ ನಡೀತಾ ಇದ್ದಾವೆ. ಈಗ ನಾನು ಮುಂಚೆ ಬಾರ್ ಹೇಳ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ, ನಾವು ಯಾರು ಏನು ಮಾಡಕ್ಕಾಗಲ್ಲ. ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿಕೆ ಕೊಟ್ಟಿದ್ದಾರೆ. ಏನು ಅವ್ರು ಕೊಡ್ಬೇಕಾಗಿರೋ ದುಡ್ಡು ಕೊಡ್ಲಿ, ಸರಿ ಹೋಗ್ತದೆ. ಈಗ ನಮ್ ಕೊಡ್ಬೇಕಾಗಿರೋ ದುಡ್ಡು ಕೊಟ್ಬಿಡ್ಲಿ, ಸರಿ ಹೋಗ್ಬಿಡ್ತದೆ. ನಮ್ ಕೊಡ್ಬೇಕಾಗಿರೋ ದುಡ್ಡು ಇದೆಯಲ್ಲ ಅದು ಕೊಟ್ಬಿಡ್ಲಿ, ಬಂದೆ ಎಲ್ಲ ಸರಿ ಹೋಗ್ಬಿಡ್ತದೆ. ಅವ್ರಿಗೆ ಒಂದೇ ಟಾರ್ಗೆಟ್,
ಸಿದ್ದರಾಮಯ್ಯ ಇಸ್ ಎ ಟಾರ್ಗೆಟ್. 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ ಅಂತ ಸರ್. ಈಗ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಸರ್. ಈಗ ನಾನು ಏನಂದೆ, ಅವ್ರು ಬಹಳ ಸತಿ ನಾನು ಮಾಧ್ಯಮದಲ್ಲಿ ಹೇಳಿದ್ದೀನಿ, ಈಗ ಮುಖ್ಯಮಂತ್ರಿ ಕುರ್ಚಿ ಯಾವುದೂ ಇಲ್ಲ, ಖಾಲಿ ಇಲ್ಲ. ಮುಖ್ಯಮಂತ್ರಿ ಕುರ್ಚಿ ಖಾಲಿದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು. ಮುಖ್ಯಮಂತ್ರಿ ಕುರ್ಚಿ ಖಾಲಿದ್ರೆ ತಾನೇ ನಾವು ಚರ್ಚೆ ಮಾಡೋದು. ಈಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನ್ ತೀರ್ಮಾನ ತಗೊಂತಾರೆ, ಗೆರೆ ಹಾಕಿದ್ರೆ ನಾವೆಲ್ಲ ಗೆರೆ ದಾಟಂಗಿಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಸರ್, ಇನ್ನು ಬಾಂಗ್ಲಾದಿಂದ ಅಕ್ರಮ ನುಸುಳುಕೋರರು ಬೆಂಗಳೂರಲ್ಲಿ ತುಂಬಾ ಜನ ಸೇರ್ಕೊಂಡಿದ್ದಾರೆ. ಅದು ಬಿಜೆಪಿ ವಿಷಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.